ಚಿಲ್ಲಿ ಚಿಕನ್ಗೆ ಏನೇನು ಪದಾರ್ಥ ಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಈರುಳ್ಳಿ ಎಲ್ಲ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ನೋಡ್ಕೊಳ್ಳಿ, ಈಸಿ ಇದು. ಪುದೀನ, ಕೊತ್ತಂಬರಿ ಆಯಿತಾ. ಆದ ನಂತರ ಸ್ವಲ್ಪ ಪೆಪ್ಪರ್ ಇರಲಿ, ಮತ್ತು ಮೇನ್ ಹಸಿಮೆಣ್ಸಿನ್ಕಾಯಿ, ಒಂದು ಏಲಕ್ಕಿ, ಲವಂಗ ಒಂದು 4-5, ಚಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ. ನಿಮ್ಗೆ ಬೇಕಂದ್ರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಗ್ರೇವಿಯಾಗಿ ಬರುತ್ತೆ. ಕೆಲವೊಬ್ರು ತುಂಬ ಒಂಥರ ಹಸಿ ಇಡಬಾರ್ದು, ಸ್ವಲ್ಪ ಟೇಸ್ಟ್ ಒಂಚೂರು ಚೆನ್ನಾಗಿರ್ಬೇಕಂದ್ರೆ ಒಂದು ಸ್ವಲ್ಪ ಈ ಥರ ಒಣ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ರುಬ್ಕೊಂಡಾಯಿತು, ಗ್ರೀನ್ ಕಲರ್ ಗ್ರೇವಿ. ಬನ್ನಿ ಚಿಕನ್ ಮಾಡೋಣ. ನೋಡಿ, ಎಣ್ಣೆ ಹಾಕ್ಬೇಕು ಬಾಣಲಿಗೆ. ನಾನು ಯೂಸ್ ಮಾಡೋದು ಸನ್ಫ್ಲವರ್ ಆಯಿಲ್, ಒಳ್ಳೆಯದು. ಎಣ್ಣೆ ಹಾಕಿದ್ವಿ. ಎಣ್ಣೆ ಕಾದ ನಂತರ ಸ್ವಲ್ಪ ಮಸಾಲೆಗಳು ಹಾಕಬೇಕು. ಮಿಕ್ಸಿಯಲ್ಲಿ ರುಬ್ಬಕ್ಕೆ ಹಾಕಿದ್ದೀವಿ, ಆದರೂ ಇದು ಹಾಕಬೇಕು. ಏನಕ್ಕೆ ಅಂದರೆ ಚೆನ್ನಾಗಿರುತ್ತೆ. ಮತ್ತು ಇದು ಗ್ರೀನ್ ಚಿಲ್ಲಿ ಚಿಕನ್ಗೆ ಇದು ಮೇನ್ ಇಂಪಾರ್ಟೆಂಟ್. ಇದು ಹಾಕಲೇಬೇಕು. ಇದು ಹಾಕಿದ್ರೇ ಅದ್ರ ಫ್ಲೇವರ್ ಅನ್ನೋದು ಗುರುತಿಸ್ಕೊಳೋದು. ಕೆಲವೊಬ್ರು ಸಾಸಿವೆ ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ನಾನು ಹಾಕ್ತೀನಿ, ನನಗೆ ಆ ಫ್ಲೇವರ್ ಇಷ್ಟ, ಸಾಸಿವೆ ಫ್ಲೇವರು, ಹಂಗಾಗಿ ಇಷ್ಟ. ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ನೋಡಿ ಎಷ್ಟು ಚೆನ್ನಾಗಿ. ಸ್ವಲ್ಪ ಉರಿ ಜೋರಾಗಿ ಇಟ್ಕೊಳ್ಳೋಣ. ಯಾರ್ಯಾರು ಚಿಲ್ಲಿ ಚಿಕನ್ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ತುಂಬ ಈಸಿ. ಆದಷ್ಟು ಏನು ಮಸಾಲ ಹಾಕಿಲ್ದಂಗೆ ಮನೇಲಿ ಏನು ಸಿಗುತ್ತೋ ಅದರಿಂದ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಆರ್ಟಿಫಿಷಿಯಲ್ ಯಾವತ್ತಿದ್ರೂ ಆರೋಗ್ಯಕ್ಕೆ ಯಾವತ್ತಿದ್ರೂ ಒಳ್ಳೇದು ಬಂದು ಇದೆ. ನಾವೇನು ಮನೆಯಿಂದ ಮಾಡ್ತೀವೋ ಆದಷ್ಟು, ಈಗೆಲ್ಲ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಅಂಗಡಿಯಿಂದ ತಗೊತಾರೆ. ಆದಷ್ಟು ಅವಾಯ್ಡ್ ಮಾಡಿ. ಏನು ಎಷ್ಟರ ಕಷ್ಟ ಇರಲಿ, 1 kg ಈರುಳ್ಳಿ ಅಂತೀನಿ, 1 kg ಖಾರದ ಪುಡಿ, 1 kg ಧನಿಯಾ ಪುಡಿ ತಗೊಂಬಂದು ಮನೇಲೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಅಷ್ಟೇ ಪ್ಯಾಕೆಟು. ನಾವು ಚಿಕ್ಕವರಿದ್ದಾಗೆಲ್ಲ ಯಾವ ಪ್ಯಾಕೆಟೇ ಇರಲಿಲ್ಲ. ಎಷ್ಟೋ ಜನ ವಿಡಿಯೋ ನೋಡೋರ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ ಅಲ್ವಾ? ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತಿಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಮಿಕ್ಸಿಗೂ ಹಾಕಿದ್ದೀವಿ, ಆದರೂ ಇದಕ್ಕೂ ಹಾಕಬೇಕು, ಯಾಕಂದರೆ ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಈರುಳ್ಳಿ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಆಮೇಲೆ ಚಿಕನ್ ಹಾಕೋಣ. ಓಕೆನಾ? ಬನ್ನಿ, ಚಿಕನ್ ಗೋಲ್ಡನ್ ಕಲರ್ ತಿರುಗುತ್ತೆ. ಚಿಕನ್ ಅಂತೀನಿ, ಈರುಳ್ಳಿ ಯಾಕೋ ಇವತ್ತು ಬಾಯಿ ತೊಳೆದಿರ್ತೈತೆ. ನೋಡಿ, ಚಿಕನ್ ನೀಟಾಗಿ ಫ್ರೆಶ್ಶಾಗಿ ತೊಳೆದಿಟ್ಕೊಂಡಿದ್ವಿ, ಹಾಕೊಂಡ್ವಾ? ಹಾಕಿದ್ದೀವಿ. ಈಗ ಪ್ಲೇಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚೋಣ. ಓಕೆನಾ? ನೋಡಿ, ಪ್ಲೇಟ್ ತೆಗ್ದ್ವಿ, ಒಂಚೂರು ತಿರುಗಿಸ್ಬಿಟ್ಟು ಯಾವಾಗಲೂ ನಾನ್ ವೆಜ್ ಸಾರು ಮಾಡಿದಾಗ
ಏನು ಮಾಡ್ಬೇಕು ಹೇಳಿ, ನಾನ್ ವೆಜ್ ಸಾರುಗಳು ಮಾಡಿದಾಗ ಕಲ್ಲುಪ್ಪನ್ನ ಹಾಕಬೇಕು. ಕಲ್ಲುಪ್ಪು ಒಳ್ಳೆಯದು. ಸ್ವಲ್ಪ ಹಾಕ್ಕೊಳ್ಳಿ ಮೀಡಿಯಮ್ ಆಗಿ. ಬೇಯೋದಕ್ಕೆ ಉಪ್ಪು ಬೇಕಲ್ವಾ. ಅದಾದಮೇಲೆ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಪ್ಲೇಟ್ ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಡೋಣ. ಈಗ ಓಪನ್ ಮಾಡೋಣ ಪ್ಲೇಟು. ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ. ಈ ಟೈಮಲ್ಲಿ ನಾವು ಅರಿಶಿನವನ್ನು ಹಾಕಬೇಕು. ಫಸ್ಟಿಗೆ ಅರಿಶಿನ ಹಾಕಬಾರ್ದು. ಈ ಥರ ಚಿಕನ್ ಉಪ್ಪು ಹಾಕಿ ನೀರು ಬಿಟ್ಟ ಮೇಲೆ ಒಂದು ಸ್ವಲ್ಪ ಚಿಕನ್ ಹಸಿ ವಾಸನೆ ಹೋಗಬೇಕು. ಕಾಣಿಸ್ತಾ ಇದೆಯಾ ಗಾಯ್ಸ್? ಚೆನ್ನಾಗಿ ಕುದೀತಾ ಇದೆ. ಯಾರ್ಯಾರಿಗೆ ಚಿಕನ್ ಫೇವ್ರೆಟೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡ್ತಾ ಇರೋ ಸ್ಟೈಲ್ ಬಂದು ಹಳ್ಳಿ ಸ್ಟೈಲು. ಹಳ್ಳಿ ಕಡೆ ಏನು ಮಾಡ್ತಾರೇನೋ, ಅದೇ ಬೇಕು ಇದೇ ಬೇಕು ಅಂತಲ್ಲ, ಏನಿದೆಯೋ ಅದರಲ್ಲಿ ಮಾಡ್ತಾರೆ. ಏನು ಹೇಳಿ, ಏನಿದೆಯೋ ಅದು ಮಾಡ್ತಾರೆ. ಸಿಟಿಯಲ್ಲಿ ಹಂಗಲ್ಲ ಗುರುವೇ. ಆ ಮಸಾಲ ಹಾಕು, ಈ ಮಸಾಲ ಹಾಕು, ಆ ಮಸಾಲ ಹಾಕು, ಈ ಮಸಾಲೆ ಹಾಕು. ಯಾವ ಮಸಾಲೆ ಹಾಕಿದ್ರೂ ಟೇಸ್ಟ್ ಬರಲ್ಲ. ಅದಕ್ಕೆ ಹೇಳೋದು ನಮ್ಮ ಅಜ್ಜಿ ಎಲ್ಲ, ಏನೇ ಒಂದಾಗಲಿ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೇ ಉಪ್ಪು ಖಾರ ಆಗಲಿ ಹಿಡಿಯೋದು, ಟೇಸ್ಟ್ ಬರೋದು ಅಲ್ವಾ. ನೋಡಿ ಇನ್ನು ನೀರು ಒಂದು ಸ್ವಲ್ಪ ಇದಾಗಬೇಕು. ಸ್ವಲ್ಪ ಪ್ಲೇಟ್ ಮುಚ್ಚೋಣ. ನೋಡಿ ಈ ಥರ ಕುದಿಯೋ ಟೈಮಲ್ಲಿ ನೋಡಿ ಹೆಂಗೆ ಕುದೀತೈತೆ, ಚೆನ್ನಾಗಿ ಕುದೀತೈತಾ? ಕುದಿಯುತ್ತೆ ನೋಡಿ. ಈಗ ಗ್ರೇವಿ ಅನ್ನೋದು ಹಾಕ್ಕೊಬೇಕು. ಹಿಂಗೆ ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೊಬೇಕು. ಕಾಣಿಸ್ತೈತಾ? ಇನ್ನು ಹಿಡಿಬೇಕು. ಹಿಡಿದು ಎಣ್ಣೆ ಬಿಟ್ಕೊಳೋವರೆಗೂ ಸಿಮ್ಮಲ್ಲೇ ಬೇಯಬೇಕು. ಹೆಂಗೆ ಕುದೀತೈತೆ ಅಂತ. ಇನ್ನೂ ನೀಟಾಗಿ ಕುದಿಬೇಕು. ಸಿಮ್ಮಲ್ಲಿ ಇಟ್ಟಿದ್ದೆ. ಸಿಮ್ಮಲ್ಲಿ ಇಟ್ಬಿಟ್ಟು ಬಂದು ಡಿಪ್ಪೋಗೆ ಹೋಗಿ ಟೋಕನ್ ಇಸ್ಕೊಂಬಂದೆ ತಮ್ಮ ಕೊಟ್ಟು. ಫುಲ್ ಸಣ್ಣ ಉರಿಯಲ್ಲಿ ಇಟ್ಟಿದ್ದೆ. ಚೆನ್ನಾಗಿ ಕುದಿದ್ರೆ ಹಸಿ ವಾಸನೆ ಹೋಗುತ್ತೆ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಫೈನಲಿ ಚಿಕನ್ ಆಯಿತು ನೋಡಿ. ಎಣ್ಣೆ ಬಿಟ್ಕೊಂಡಿದೆ ಸುತ್ತು. ಚಿಲ್ಲಿ ಚಿಕನ್ ರೆಡಿ. ಬನ್ನಿ ಊಟ ಮಾಡೋಣ. ಚೆನ್ನಾಗಿದೆ.